ಇಲ್ಲಿ ನೋಡಿ ನಳಮಹಾರಾಜ ಅಂತೇಳಿ ಹೆಸರಿಟ್ಟಿದ್ದಾರೆ. ನಳಮಹಾರಾಜನ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ತೇನೆ, ಅವರು ಕರೆಕ್ಟ್ ಆನ್ಸರ್ ಕೊಟ್ಟರೆ ಹೆಸರಿಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ಹೇಳಿ ಲೆಕ್ಕ. ಕನ್ನಡದವರಿಗೆ ಹಾಯ್, ಇಂಗ್ಲೀಷ್ನವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ಮಾಸ್ ಬಾಸ್. ಇವತ್ತು ನಾವು ಬಂದಿರೋದು ಅರೋಮಾ 4.0 PPC ಫುಡ್ ಫೆಸ್ಟಿಗೆ. ಇವತ್ತು ನಾನಿಲ್ಲಿ ಒಂದು ಟಾಸ್ಕ್ ಮಾಡಲಿಕ್ಕೆ ಬಂದಿದ್ದೆ. ಯಾರೆಲ್ಲ ಸ್ಟಾಲಿಗೆ ಬರ್ತಾರೆ ಅವ್ರ ಹತ್ರ ಪುರಾಣಗಳ ಕ್ವಶನ್ಸ್ ಕೇಳ್ತೇನೆ. ಅದಕ್ಕೆ ಕರೆಕ್ಟ್ ಆನ್ಸರ್ಸ್ ಕೊಟ್ಟರೆ ಅವರಿಗೆ ಯಾವ ಸ್ಟಾಲಲ್ಲಿ ಏನು ತಿನ್ಬೇಕಂತೇಳಿ ಹೇಳಿ ಇಷ್ಟಪಡ್ತಾರೋ ಅವರಿಗೆ ಅದನ್ನು ನನ್ನ ಕಡೆಯಿಂದ ತೆಗೆಸಿಕೊಡೋದು ಅಂತೇಳಿ ಹೇಳಿ, ಅಥವಾ ಏನಾದರೂ ಮಾರಾಟ ತಗೊಳ್ಬೇಕಂತೇಳಿ ಹೇಳಿದರು ನಾನೇ ತೆಗೆಸಿಕೊಡ್ತೇನೆ. ಹಾಗೆ ಒಂದು ಟಾಸ್ಕ್ ಮಾಡಲಿಕ್ಕೆ ಇವತ್ತು ಬಂದಿದ್ದೇನೆ ನಾನು. ಹಾಗಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್. ನಳಮಹಾರಾಜನ ಬಗ್ಗೆ 5 ಕ್ವಶನ್ ಕೇಳ್ತೇನೆ, ಯಾರು ಆನ್ಸರ್ ಮಾಡ್ತೀರಿ? ನಾನು 5 ಪ್ಲೇಟ್ ಪನ್ನೀರ್ ಮೋಮೋಸ್ ತಗೊಳ್ತೇನೆ. ಬನ್ನಿ ಕ್ವಶನ್ ಕೇಳು, ಬನ್ನಿ. ಇಲ್ಲ, ವಿಡಿಯೋ ನಾನು ನಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಹಾಕ್ತೇನೆ. ಕಾರ್ಮಾಸ್ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಈಗ ನಳಮಹಾರಾಜನ ಹೆಂಡತಿ ಹೆಸರೆಂತ? ದಮಯಂತಿ. ನಳಮಹಾರಾಜನಿಗೆ ಕಚ್ಚಿದ್ಯಾರು? ಸರಿ ಓಕೆ ಅಷ್ಟು ಅದು ಓಕೆ. ಕಾರ್ಕೋಟಕ ಇರ್ಲಿ, ಅರ್ಧ ಸರಿ ಅರ್ಧ ಸ್ವಲ್ಪ ತಪ್ಪು. ನಳಮಹಾರಾಜ ಅವನ ಕಾರ್ಕೋಟಕ ಕಚ್ಚಿ ಆದ ಮೇಲೆ ಅವನ ಹೆಸರೇನಾಯ್ತು? ಬಾಗ್ಲಿಕ. ನೀವು ಹೇಳ್ತಾ ಇರೋದು ಇವನದ್ದು ಪ್ರಹ್ಲಾದನ ಮೊಮ್ಮಗನ ಹೆಸರು ಬಾಗ್ಲಿಕ. ಇಲ್ಲ, ಅರ್ಧ ಸರಿ ಉಂಟು, ಬಾಹ ಸರಿ ಉಂಟು, ಒಂದು ಅಕ್ಷರ ಬರ್ಬೇಕು, ಒಂದು ಅಕ್ಷರ. ಬಾಹ ಸರಿ ಉಂಟು, ಬಾಹುಕ ಸರಿ. ನೆಕ್ಸ್ಟ್ ಕ್ವಶನ್, ಇನ್ನು 2 ಕ್ವಶನ್ ಉಂಟು. ಬಾಹುಕ ಕಾರ್ಕೋಟಕ ಕಚ್ಚಿ ಆದ್ಮೇಲೆ ಅವ ಕೆಲ್ಸಕ್ಕೆ ಹೋಗುವಂತ ರಾಜ ಯಾರು? ಲಾಸ್ಟ್ ಕ್ವಶನ್. ಶನಿ ಋತುಪರ್ಣನಿಗೆ ಒಂದು ವರ ಕೊಡ್ತಾನೆ. ಯಾರ 5 ಜನದ ಹೆಸರು ಹೇಳಿದ್ರೆ ನಾನು ಶನಿ ಹಿಡಿಯುವುದಿಲ್ಲ ಅಂತೇಳಿ ಹೇಳಿ. ಯಾರ ಹೆಸರು? 5 ಜನದ ಹೆಸರು. ನಾಳ ಇದ್ದಾನೆ. ಭೀಮ ಇಲ್ಲ. ಗೊತ್ತಲ್ವಾ? ಬಾರಿ ಈಸಿ ಉಂಟದು, ಬಾರಿ ಈಸಿ. ಇದಕ್ಕೆ ಕ್ಲೂ ಕೊಟ್ರೆ ಸುಮ್ಮನೆ ಬೇಜಾರಾಗ್ತದೆ. ಜೆಂಟ್ಸ್ ಅಲ್ಲ, ಲೇಡೀಸ್ ಉಂಟು. ದಮಯಂತಿ ಒಂದು. ಋತುಪರ್ಣ. ಇನ್ನೊಂದು ಇನ್ನು ಒಬ್ರು. ಅಷ್ಟು ಸುಲಭದ ಹೆಸರು. ಕೃಷ್ಣ. ಇವರಿಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ನಾವೀಗ 1 ಪ್ಲೇಟ್ ಪನ್ನೀರ್ ಮೊಮೋಸ್ ತಗೊಳ್ತೇವೆ. ಆದ್ರೆ ನಾವು ಮಾತಿಗೆ ತಪ್ಪಲಿಲ್ಲ, 1 ಪ್ಲೇಟ್ ಪನ್ನೀರ್ ಮೊಮೋಸ್ ಈಗ ತಗೊಳ್ತಿದ್ದೇವೆ. ಸೂಪರ್. ಹಸ್ತಕಲಾಕೃತಿ ಅಂತೇಳಿ ಹೇಳಿ ಶಾಪಿಗೆ ಬಂದಿದ್ದೇವೆ. ಈಗ ಇಲ್ಲಿ ಇಷ್ಟು ಕಿವಿಯೋಲೆ ಉಂಟು, ಇದೆಲ್ಲ ಹ್ಯಾಂಡ್ ಮೇಡ್. ಇವರಿಗೆ ಇಷ್ಟು ಜನಕ್ಕೆ ರಾಮಾಯಣದ ಕ್ವಶನ್ ಕೇಳ್ತಾ ಇದ್ದೇನೆ ನಾನು. 5 ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕೇಳಿದೆ. ಇದಿಷ್ಟರಲ್ಲಿ ಯಾವುದು ಬೇಕಿದ್ರೆ ಒಂದು ಚೂಸ್ ಮಾಡ್ಬೋದು. ಎಷ್ಟೇ ಕಾಸ್ಟ್ಲಿ ಆಗಲಿ ನಾನು ತೆಗ್ಸಿ ಕೊಡ್ತೇನೆ. ಸರಿ, ರೆಡಿ ಇದ್ರೆ ಯಾರು ಆನ್ಸರ್ ಕೊಡೋದು? ಯಾರು? ಸರಿ, ಒಂದೇ ಸಾಕಲ್ಲ? ರಾಮ ಸೀತೆ ಇಬ್ರು ಯಾವ ಕಾಡಿಗೆ ಹೋದದ್ದು ವನವಾಸಕ್ಕೋಸ್ಕರ? ಯಾವ ಕಾಡಿಗೆ ಹೋದದ್ದು? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಸರಿ ಬಿಡಿ, ನೀವು ರಾಮನ ಹೆಂಡತಿ ಹೆಸರು ಗೊತ್ತುಂಟಾ? ಲಕ್ಷ್ಮಣನ ಹೆಂಡತಿ ಹೆಸರು ಗೊತ್ತುಂಟಾ? ಭರತನ ಹೆಂಡತಿ ಹೆಸರು ಗೊತ್ತುಂಟಾ? ಶತ್ರುಘ್ನನ ಹೆಂಡತಿ ಹೆಸರು ಗೊತ್ತುಂಟಾ? ಗೊತ್ತಿಲ್ಲ. ಆಯ್ತು ಸರಿ. ರಾಮನ ಗುರುಗಳ ಹೆಸರೆಂತ? ನಿಮ್ಗೆ ಅದೇ ಕೇಳೋದಿಲ್ಲ, ನಿಮ್ಗೆ ಬೇರೆ ಕೇಳ್ತೇನೆ. ನೀವೀಗೆಲ್ಲ ಗೂಗಲ್ ಮಾಡಿ ಎಲ್ಲ ಇಟ್ಕೊಳ್ಳಿ. ನೀವು ಬಹಳ ಬುದ್ಧಿವಂತರು. ರಾಮ ದಾಟಿದಂತ ನದಿ ಹೆಸರು ಯಾವುದು?
ಅದನ್ನು ದಾಟಿಸಿದ ಅಂಬಿಕನ ಹೆಸರೆಂತ? ಮೊಸಳೆ 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 ಮೊಸಳೆ. ಅಂಬಿಗನ ಹೆಸರು ಮೊಸಳೆ. ಕ್ವಶನ್ಸ್. ಓ ಪುರಾಣದ ಕ್ವಶನ್ಗೆ ನೋಡು. ಈಸಿದಕ್ಕೆ ಓಲಾ ನಿಕ್ಕು ಓ ಪುರಾಣ ಈ ಲಾಯ್ಕ್ ಓದ್ದ? ನಾನು ಚೂರು ರಾಮಾಯಣ ರಾಮಾಯಣ ಓದ್ತೀನಿ. ಚೂರು ಓದಿದ್ದೀನಿ. ಚೂರು ಓದ್ತೀನಿ ಬಣ್ಣ ಒಂಜಿ ನಾಲ್ಕು ಪುಟ ಬಿಡ್ದು. ರಾಮಾಯಣ ರಾಮನ ಏತ್ ಜನ ಮೆಗ್ಗರಿತ್ತಾರೆ? 5. अरे मेरी लड़की ಟೋಟಲ್ 5. ಟೋಟಲ್ 5. ಅತ್ತೆ ರಾಮ ಲಕ್ಷ್ಮಣ ರಡ್ಡೆ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ರಾಮಗೆ ಏತ್ ಜನ ಮೆಗ್ಗರ್ನಾಗ್ಲಿತ್ತಾರೆ ಕೇಂಡ 4 ಜನ ಒಣೊಂದುಲ್ಲೇರು. 3 ಜನ. ಲಕ್ಷ್ಮಣ ಭರತ ಶತ್ರುಘ್ನ ಒಟ್ಟು 4. ರಾಮಗೆ ಏತ್ ಜನ ಮೆಗ್ಗರ್ಲಿತ್ತೆ? ಲಕ್ಷ್ಮಣನ ಹೆಂಡತಿ ಹೆಸರು? ಊರ್ಬಿಳ. ಭರತನ ಹೆಂಡತಿ ಹೆಸರು? ರಾವಣನ ಪುದರೇನ ಆಯ್ನ ಸುರುತಾಯ್ ಪುಡ್ದಿನದಾಗ ದೀತಿನ ಪುದರೇನ ಅವಲುಂಡ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸಂತೋಷ್ಗೆ ಗೊತ್ತಜಿ. ಮಂಡೋದರಿಯ ಅಪ್ಪನ ಹೆಸರೆಂತ? ಮಂಡೋದರಿ ಏರಿ. ಮಂಡೋದರಿ ಗೊತ್ತಿದೆ. ಅಪ್ಪನ ಹೆಸರು? ಮಂಡೋದರಿಯ ಅಪ್ಪನ ಹೆಸರು ಮಂಡರಾಯತ್. Five questions, no answers. Only one answer. ಊರ್ಮಿಳೆ. ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ? ಪರ್ವನ 18 ಪರ್ವಗಳು. ಭೀಷ್ಮಾಚಾರ್ಯರ ಮೊದಲ ಹುಟ್ಟು ಹೆಸರು ಏನು? ದೇವದತ್ತ. ನಂಗೆ ಗೊತ್ತಿಲ್ಲ. ಬರದಂದ್ರೆ ಜಿಂಚಿಲ ಒಂಚೂರು ಮೊಗಲ ಕವರ್. ಗೊತ್ತಿಲ್ಲ. ದೇವದತ್ತ ಅಲ್ಲ. ಅದ್ ಮತ್ತೆ ಕ್ವಶನ್ ಕೇಳಲಿಕ್ಕುಂಟು. ಸರಿ. ಉತ್ತರ ಕುಮಾರನ ನಿಜವಾದ ಹೆಸರು ಏನು? ಅಭಿಮನ್ಯು. ಉತ್ತರ ಕುಮಾರ ಯಾರು? ಉತ್ತರ ಕುಮಾರ ಅಭಿಮನ್ಯು ಮಗನ? ಅಭಿಮನ್ಯು ಮಗ ಅಲ್ಲ. ಅವನು ಯಾರ ಮಗ? ನಂಗೆ ಕ್ವಶನ್ ಕೇಳುದು. ಆನ್ಸರ್ ಹೇಳಿ ನೀವು. ಆನ್ಸರ್ ಲಾಸ್ಟಿಗೆ ಹೇಳ್ತೇನೆ ಎಲ್ಲರದ್ದು ಆದ ಮೇಲೆ. ಗೊತ್ತಿಲ್ಲ. ಈಸಿ ಕೇಳುದಾ? ಸರಿ. ಪಾಂಡವರ ಕೌರವರ ಬಗ್ಗೆ ಕೇಳುದಾ? ಅವ್ರ ಅಪ್ಪ ಅಮ್ಮನ ಹೆಸರೆಲ್ಲ ಕೇಳಿ. ಅಲ್ಲ, ಅವ್ರ ಹೆಸರೆಲ್ಲ ಕೇಳಬೇಡಿ, ರಿಲೇಟೆಡ್. ಭೀಮನ ಹೆಂಡತಿ ಹೆಸರೇನು? ಅದು ದ್ರೌಪದಿ ಅಲ್ಲ. ದ್ರೌಪದಿಯನ್ನು ಬಿಟ್ಟು ದ್ರೌಪದಿ 5 ಜನರಿಗೆ ಕೇವಲ ಭೀಮನ ಹೆಂಡತಿ ಹೆಸರು? ಹಿಡಿಂಬ ಅಲ್ಲ. ಹಿಡಿಂಬ ಅಭಿಮನ್ಯು ಅಲ್ಲ, ಭೀಮಂದಲ್ಲ. ನಂಗೆ ಗೊತ್ತಿಲ್ಲ, ಬೇರೆ ಕೇಳಿ. ಹಿಡಿಂಬ ಅಲ್ಲ. ಹಿಡಿಂಬ ಅವಳ ಅಣ್ಣ. ಹಿಡಿಂಬಡಿ. ಹಿಡಿಂಬೆ. ಸ್ವಲ್ಪ ಹೋಯ್ತಷ್ಟೇ. ಎಂತ ಅವನ ಅಣ್ಣನ ಹೆಸರು ಹಿಡಿಂಬೆ ಇರ್ಲಿಕ್ಕೆ ಹೋಗಿ. ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? 18 ಅಧ್ಯಾಯಗಳಿವೆ. ಹಾಗಾದ್ರೆ ಭೀಮನ ಮಗನ ಹೆಸರು ಎಂತ? ಭೀಮನ್ ಮಗನ ಹೆಸರು ರಾಕ್ಷಸ ಘಟೋದ್ಗಜ. 4 ಕ್ವಶನ್ಗೆ ಆನ್ಸರ್ ಕೊಟ್ಟು ಈಗ ಒಂದು ಕಿವಿಯತ್ ತಗೊಳ್ತಿದ್ದಾರೆ.
ಅಲ್ಲಿ ತಗೊಳ್ಬೋದಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಕ್ಕೆ 100 rupees ಕೊಡ್ಬೋದಾ ಅಂತೇಳಿ ಹೇಳಿ. ಹ್ಯಾಂಡ್ ಮೇಡ್. ಸರಿ, ಸಬ್ಸ್ಕ್ರೈಬ್ ಮಾಡಿ ಕೇಳಿ. ಸಬ್ಸ್ಕ್ರೈಬ್ ಮಾಡಿ. ಕಾರ್ಮಾಸ್ ಬಾಸ್ ಚಾನಲ್ಗೆ. ಎಂತ? ಕಾರ್ಮಾಸ್ ಬಾಸ್. ಕಾರ್ಮಾಸ್ ಬಾಸ್. ಏ ಸ್ಪೆಲ್ಲಿಂಗ್ ಹೇಳಿ. KARMASSBOS. ಕಾರ್ಮಾಸ್ ಬಾಕ್ಸ್. ಹಾ, ಕಾರ್ಮಾಸ್ ಬಾಸ್. ಕಾರ್ಮಾಸ್ ಬಾಕ್ಸ್. ನಿನ್ನ ಹೆಸರೆಂತ? ಸಂಜನಾ. ಹಾ? ಸಂಜನಾ. ಸಂಜನಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್.